ಸರ್, ರಾಮ ಅಂದರೆ ಕಾಂಗ್ರೆಸ್ ಅವರಿಗೆ ಆಗ ಬರಲ್ಲ ಅಂತ ನಿಮ್ಗನ್ಸುತ್ತಾ? ಅವರು ಮೈಂಡಲ್ಲಿ ಎಷ್ಟು ಕೊಳೆ ಇದೆ ಅಂದರೆ ಆ ಕೊಳೆಯನ್ನು ತೆಗೆಯೋಕೆ ನಿಮ್ಮ ಹತ್ರ ಆಸೆಡ್ಡೂ ಇಲ್ಲ. ಮಾಡಿರೋ ಪಾಪಕ್ಕೆ ಪರಿಹಾರನೇ ಇರಲ್ಲ. ಇಂಥ ಸುಗುಣಾಭಿರಾಮನ್ನ ನೀವು ದ್ವೇಷ ಮಾಡೋಕ್ಕೆ ನೀವು ನಮ್ಮ ದೇಶದಲ್ಲಿ ಹುಟ್ಟಿರ್ಬೇಕಾದ್ರೆ ನೀವು ಎಂಥ ಪಾಪಿಗಳು. ಬರೀ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬಿಟ್ಟರೆ ಇನ್ನು ಬೇರೆ ಏನಾದರೂ ಇದೆಯಾ? ನಮ್ಮ ಸಂಸ್ಕೃತಿಗೂ ಲಾಯಕ್ಕಿಲ್ಲ ಅವರು, ನಮ್ಮ ದೇಶದಲ್ಲಿ ಹುಟ್ಟೋಕ್ಕೂ ಲಾಯಕ್ಕಿಲ್ಲ. ಸರ್, ರಾಮ ಅಂದರೆ ಕಾಂಗ್ರೆಸ್ ಅವರಿಗೆ ಆಗ ಬರಲ್ಲ ಅಂತ ನಿಮ್ಗನ್ಸುತ್ತಾ? ರಾಮ ಅಂದರೆ ಆಗ ಬರಲ್ಲ ಅನ್ನೋಕ್ಕಿಂತ ಅವ್ರ ಒಳಗಡೆ ರಾಮನ ಭಕ್ತಿ ಇದೆ, ಹೊರಗಡೆ ತೋರಿಸ್ಕೊಳ್ಳಲ್ಲ. ಯಾಕೆ ಅಂದರೆ ಓಟ್ ಬೇಕು ಅಂತ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಇನ್ನೊಬ್ರದ್ದಾಗಲಿ ಓಟ್ ಬೇಕು ಅನ್ನೋ ಒಂದು ಮೆಂಟಾಲಿಟಿನಲ್ಲಿ ರಾಮನ ಹೊರಗಡೆ ದ್ವೇಷ ಮಾಡಿ ಒಳಗಡೆ ಮನೆ ಒಳಗೆ ನಾನು ನಿನ್ನ ದ್ವೇಷ ಮಾಡಿದೆ, ದಯವಿಟ್ಟು ನನಗೇನು ತೊಂದರೆ ಮಾಡಬೇಡಿ ಅಂತ ಅಲ್ಲಿ ಪಾದ ಹಿಡಿತಾರೆ. ಅವರು ಹಿಡಿದೇ ಇದ್ದರೆ ಅವ್ರು ಮಾಡಿರೋ ಪಾಪಕ್ಕೆ ಪರಿಹಾರನೇ ಇರಲ್ಲ. ಒಂದು. ಎರಡನೇದೇನು ಗೊತ್ತಾ, ರಾಮದ್ವೇಷಗಳು ಅಂಥ ರಾಕ್ಷಸರಿರುವಾಗಲೇ ಅವ್ರ ಕಾಲಿಗೆ ಬಿದ್ದು ಶರಣಾಗತಿಯಾಗಿ ನಾನು ಮಾಡಿರೋ ತಪ್ಪು ಅಂತ ಹೇಳಿದ್ದಾರೆ. ಅವರು ಸುಗುಣಾಭಿರಾಮ ಸುಂದರ ರಾಮ ಜೊತೆಗೆ ಎಷ್ಟೇ ಪಾಪ ಮಾಡಿರಲಿ ಅವರು ಕರ್ಣದಿಂದ ಅವ್ರಿಗೆ ದಾರಿ ತೋರಿಸೋವನು. ರಾಮನ ದ್ವೇಷ ಮಾಡೋವನಿಗೆ ಕರುಣೆನೂ ಇಲ್ಲ. ಅವನಿಗೆ ಎಂಥ ರಾಕ್ಷಸತ್ವ ಇದ್ರೂ ಅವನು ಕರಗೋಗ್ತಾನೆ. ಅಂಥದ್ದು ಕರಗಿಲ್ಲ ಅಂದರೆ ಪಾಷಾಣನೂ ಕರಗುತ್ತೆ. ಇವ್ರು ಯಾಕೆ ಕರಗಿಲ್ಲ, ಇವ್ರು ಯಾಕೆ ರಾಮನ ದ್ವೇಷ ಆದರು ಅಂದರೆ ಅವರು ಮೈಂಡಲ್ಲಿ ಎಷ್ಟು ಕೊಳೆ ಇದೆ ಅಂದರೆ ಆ ಕೊಳೆಯನ್ನು ತೆಗೆಯೋಕೆ ನಿಮ್ಮ ಹತ್ರ ಆಸೆಡ್ಡೂ ಇಲ್ಲ. ಆ ಥರ ಮೆಂಟಾಲಿಟಿ ಅವ್ರದ್ದು. ಏನಕ್ಕೋಸ್ಕರ ರಾಮಾಯಣ ಬರೀ ನಮ್ಮ ದೇಶದಲ್ಲೇ ಹುಟ್ಟಿರೋದಲ್ಲ, ಆವತ್ತು ಅಶ್ವಮೇಧ ಯಾಗ ಮಾಡಿದ್ದಾರೆ ರಾಮಚಂದ್ರ ಅಲ್ವಾ. ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಅಶ್ವಮೇಧ ಅಂದರೆ ಎಲ್ಲ ಕಡೆ ಸುತ್ಕೊಂಡ್ಬರುತ್ತಲ್ಲ ಆ ಕುದುರೆ, ಗೆದ್ಕೊಂಡು ಬಂದು ಅದಕ್ಕೆ ಯಾರೂ ಪ್ರೊಟೆಕ್ಟ್ ಮಾಡಿಲ್ಲ, ಮಾಡಿದವ್ರೂ ಗೆದ್ದಿಲ್ಲ ಅಲ್ವಾ. ಲವಕುಶನೂ ಇದ್ದರು, ಅವ್ರ ಪರಿವಾರ ಎಲ್ಲ ಇದ್ದರು, ಭರತ ಲಕ್ಷ್ಮಣ ಶತ್ರುಘ್ನ ಆಂಜನೇಯ ಎಲ್ಲರೂ ಇದ್ದರು. ಅಂಥ ಸುಗುಣಾಭಿರಾಮನ್ನ ನೀವು ದ್ವೇಷ ಮಾಡೋಕ್ಕೆ ನೀವು ನಮ್ಮ ದೇಶದಲ್ಲಿ ಹುಟ್ಟಿರ್ಬೇಕಾದ್ರೆ ನೀವು ಎಂಥ ಪಾಪಿಗಳು. ನೀವು ಈವನ್ ಅರಬ್ ಕಂಟ್ರಿನಲ್ಲಿ ಹುಟ್ಟಿದ್ರೂ ನೀವು ಒಳ್ಳೆಯವ್ರು ಆಗ್ತಾಯಿದ್ರೇನೋ. ನಮ್ಮ ದೇಶದಲ್ಲಿ ನೀವು ಈ ಥರ ಪಾಪಿಗಳಾಗಿ ಏನು ವಿಷ ಜಂತುಗಳೂ ಆ ಥರ ಏನು ಕನ್ವರ್ಟ್ ಆಗುತ್ತೆ ರಾಮನ ಮಹಿಮೆಗೆ. ಪಾಷಾಣನೇ ಅಹಲ್ಯ ಆದ್ರಲ್ಲ ಅಲ್ವಾ, ಕಲ್ಲೂ ಅಹಲ್ಯ ಅಲ್ವಾ. ಶಾಪದಿಂದ ಕಲ್ಲಾಗಿರೋ ಅಹಲ್ಯ ಆಯಮ್ಮ ಏನು ನಿಮ್ಮ ಪಾದ ಸ್ಪರ್ಶಗೆ ನಾನು ಇಷ್ಟು ವರ್ಷ ಕಾದೆ ಅಂತ ಆಯಮ್ಮನೇ ಅಷ್ಟು ಸಂತೋಷದಿಂದ ಕರುಣೆಯಿಂದ ಸಂತೋಷದಿಂದ ಆಯಮ್ಮ ಹೇಳಿದ್ರು. ಇವರು ಇನ್ನು ಯಾವ ಥರ ಮನುಷ್ಯತ್ವ ಇರಬೇಕು ಅಲ್ವಾ. ಬರೀ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬಿಟ್ಟರೆ ಇನ್ನು ಬೇರೆ ಏನಾದರೂ ಇದೆಯಾ ನೀವು ಹೇಳಿ ಜನರಲ್ಲಾಗಿ ಅಲ್ವಾ. ಮನೆಯಲ್ಲೂ ಎಲ್ಲ ಊರಲ್ಲೂ ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯ ಯಾರ ಭಕ್ತ? ರಾಮನ ಭಕ್ತ ಅಲ್ವಾ. ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಆಂಜನೇಯ ಇರ್ತಾನೆ. ನಾರ್ತಲ್ಲಿ ಇವತ್ತೂ ಹನುಮಾನ್ ಚಾಲೀಸ ಆಗಲಿ ರಾಮ ಭಜನೆ ಆಗಲಿ ಮಾಡಿದ್ರೆ ಅಲ್ಲಿ ಒಂದು ಸೀಟು, ಒಂದು ಸಿಂಹಾಸನ ಥರ ಒಂದು ಚೇರ್ ಇಟ್ಟಿರ್ತಾರೆ. ಅಲ್ಲಿ ಬಂದು ಆಂಜನೇಯ ಕೂತ್ಕೊಂಡು ಕೇಳ್ತಾನೆ ಅಂತ. ಅಷ್ಟು ಭಕ್ತಿಯಿಂದ ನಮ್ಮ ದೇಶ. ಇಲ್ಲಿ ಫಾರಿನರ್ಸ್ ಬಂದರೆ ಭಾರತ ಮಾತಾಗೆ ನಮಸ್ಕಾರ ಹಾಕಿ ಒಳಗಡೆ ಬರ್ತಾರೆ, ಭಾರತ ದೇಶಕ್ಕೆ ಬಂದಿದ್ದೀವಿ ಅಂತ. ಏನಕ್ಕೆ? ಋಷಿಗಳು ಮುನಿಗಳು ದೇವತೆಗಳು ಇಲ್ಲಿ ಅವತಾರ ಮಾಡಿದ್ದಾರೆ ಅಂತ. ಅಲೆಕ್ಸಾಂಡರೇ ವರ್ಲ್ಡೆಲ್ಲ ಗೆದ್ಕೊಂಡ್ಬಂದು ನಮ್ಮ ದೇಶದಲ್ಲಿ ಬಂದು ಅವನಿಗೆ ಜ್ಞಾನೋದಯ ಆಗಿ ನೋಡಿ ನಾನೇನು ತಗೊಂಡೋಗ್ತಾ ಇಲ್ಲ ಅಂತ ಕೈ ಹೊರಗಡೆ ಇಟ್ಟು ಹೋಗಿದ್ದಾನೆ. ನೀವು ಅಂಥವ್ರನ್ನ ಇಟ್ಕೊಂಡು ಯಾರೋ ಮೂರ್ಖರು ಅವ್ರಿಗಾಗಲ್ಲ ಅಂದರೆ ಅವ್ರು ಬ್ಯಾಡ್ ಲಕ್ಕು. ಅದು ನಮ್ಮ ಸಂಸ್ಕೃತಿಗೂ ಲಾಯಕ್ಕಿಲ್ಲ. ಅವರು ನಮ್ಮ ದೇಶದಲ್ಲಿ ಹುಟ್ಟೋಕ್ಕೂ ಲಾಯಕ್ಕಿಲ್ಲ. ನೆಕ್ಸ್ಟ್ ಜನ್ಮ ಮನುಷ್ಯ ಜನ್ಮ ಬರೋದೂ ಇಲ್ಲ. ಏನು ಅವ್ರು ರಾಮ ದ್ವೇಷ ಮಾಡಬೇಡಿ. ರಾಮರಿಗೆ ಅಟ್ಲೀಸ್ಟ್ ಯಾರು ಅವ್ರಿಗೆ ಇದು ಮಾಡ್ತಾರೋ ಅದಕ್ಕೆ ನೀವು ಸಪೋರ್ಟ್ ಮಾಡಿ, ಇಲ್ಲ ಸುಮ್ಮನೆ ಇರಿ ಅಲ್ವಾ. ನೀವು ಅದಕ್ಕೆ ಆಪೋಸಿಟಾಗಿ ಮಾತಾಡೋದು, ಎಲೆಕ್ಷನ್ಗೋಸ್ಕರ ರಾಮರ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಾ, ಇನ್ನೂ ಕಂಪ್ಲೀಟೇ ಆಗಿಲ್ಲ, ಇವೆಲ್ಲ ಮಾಡೋಂಗಿಲ್ಲ. ಯಾಕೆ ಗೊತ್ತಾ? ಅಯೋಧ್ಯ ಮಧುರ ಮಾಯಿ ಕಾಶಿ ಕಾಂಚಿ ಅವಂತಿಕ ಇವೆಲ್ಲ ಏಳು ಜಾಗಗಳು ಮುಕ್ತಿ ಕ್ಷೇತ್ರಗಳು.
ಅಲ್ಲಿ ನೀವು ನೆನೆಸ್ಕೊಂಡ್ರೇ ನಿಮಗೆ ಮುಕ್ತಿಗೆ ಸಿಕ್ಕುತ್ತೆ. ಅಂಥದ್ರಲ್ಲಿ ಅಯೋಧ್ಯೆ ನಂಬರ್ 1 ಅಲ್ಲಿ ಹುಟ್ಟಿರೋದೇ ರಾಮ. ಅಂಥವ್ರನ್ನೇ ನೀವು ದ್ವೇಷ ಮಾಡಿದರೆ ನೀವು ನರಕ ಅನ್ನೋದು ಹೊಸ್ದಾಗಿ ಹುಟ್ಟುತ್ತೆ. ಅಂಥ ಪಾಪಿಗಳಿಗೆ ಹೊಸ್ದಾಗಿ ನರಕ ಅನ್ನೋದು ಒಂದು ರೆಡಿ ಮಾಡಿ ಅಲ್ಲಿ ಕಳಿಸ್ತಾರೆ. ಇವರು ಯಮಧರ್ಮರಾಜನೇ ಅಲ್ವಾ? ನೀವೇ ಯೋಚನೆ ಮಾಡಿ. ಸರ್, ಇವಾಗ 22 ಜನವರಿಗೆ ರಾಮ ಮಂದಿರದ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಮ್ಮ ಅನಿಸಿಕೆ ಆದರೆ ಒಳ್ಳೆಯದೇ. ಆ್ಯಕ್ಚುಲಿ ನಾವೆಲ್ಲ 500 ಇಯರ್ಸ್ ಆಗಿ ಕಾಯ್ತಾ ಇದ್ದೀವಿ. ಈಗ ಮುಂಚೆ ನೋಡಿದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಬಾಬ್ರಿ ಮಸ್ಜಿದ್ ಡೆಮಾಲಿಷ್ ಮಾಡಾದ್ಮೇಲೆ ನೀವು ಅದು ಅಲ್ಲಿ ಕಟ್ಸ್ತಾ ಇದ್ದೀರಾ, ಅದೆಲ್ಲ ಒಳ್ಳೆಯದಲ್ಲ, ಬಿಲ್ಲಾದರೆ ನೀವೊಂದು ಹಾಸ್ಪಿಟಲ್ ಮಾಡಿ, ಸ್ಕೂಲ್ಸ್ ಮಾಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಎಷ್ಟು ವರ್ಷವಾಗಿ ನಾವು ವೆಯ್ಟ್ ಮಾಡಿ ಈಗ ಅದು ಪ್ರಾಣ ಪ್ರತಿಷ್ಠೆ ಆಗ್ತಾಯಿದೆ ಮತ್ತು ನಮಗೆ ಅದು ಒಳ್ಳೇದಾಗ್ತಾ ಇದೆ ಅಂತ ಅದು ಒಳ್ಳೆಯದೇ. ಅದು ನಾವೆಲ್ಲ 500 ಇಯರ್ಸ್ ಕಾಯ್ತಾದ್ಮೇಲೆ ಈಗ ನಡೀತಾ ಇದೆ ಅಂದರೆ ವಿ ನೀಡ್ ಸಮಥಿಂಗ್ ಮೋರ್ ಲೈಕ್ ದಿಸ್. ಗೌರ್ಮೆಂಟ್ ಶುಡ್ ಡೂ ಸಮಥಿಂಗ್ ಮೋರ್ ಅಬೌಟ್ ನಾಟ್ ಓನ್ಲಿ ಹಿಯರ್, ಜ್ಞಾನವಾಪಿ ಆಲ್ಸೋ ಇಸ್ ದೇರ್, ಮಥುರಾ ಇಸ್ ಆಲ್ಸೋ ದೇರ್. ಅದೆಲ್ಲ ಅವ್ರು ಮಾಡಬೇಕು. ಮಾಡಿದ್ಮೇಲೆ ಒಳ್ಳೆಯದಾಗುತ್ತೆ. ಲೆಟ್ಸ್ ಸಿ ವೇರ್ ಇಟ್ ಗೋಸ್. ಸರ್, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ರಾಮ ಅಂದರೆ ದ್ವೇಷನ, ಅದು ಯಾವಾಗ ರಾಮ ಮಂದಿರ ನಿರ್ಮಾಣ ಆಗ್ತಿದ್ರು ಅದಕ್ಕೊಂದು ಅಡ್ಡವಾಗಿ ಏನಾದರೂ ಮಾಡ್ತಾ ಇರ್ತಾರೆ. ಪೀಪಲ್ ಹ್ಯಾವ್ ದೇರ್ ಓನ್ ವಿಶಸ್. ನಾವೊಂದು ಮಾಡೋಕ್ಕಾಗಲ್ಲ. ಯಾವುದು ಸುಪ್ರೀಂ ಕೋರ್ಟ್ನಲ್ಲಿ ಏನು ಡಿಸಿಷನ್ ಬಂದಿದೆ ಅದು ಫಾಲೋ ಮಾಡಿ ಅಷ್ಟೇ. ಓಕೆ, ಅಲ್ಟಿಮೇಟ್ಲಿ ಲಾ ಆಫ್ ದ ಲ್ಯಾಂಡ್ ವಿನ್ಸ್. ಆದರೆ ಇಲ್ಲಿ ರಾಮ ಮಂದಿರಾಗೆ ನೀವು ಅದು ಮಂದಿರ ಮಾಡಬೇಕಂತ ಒಂದು ಡಿಸಿಷನ್ ಬಂದಿದೆ. ಅದ ಪ್ರಕಾರ ಇಲ್ಲಿ ಮಾಡ್ತಾ ಇದ್ದಾರೆ, ಪ್ರಾಣ ಪ್ರತಿಷ್ಠಾ ಮಾಡಿ. ಈಗ 22 January ಈಸ್ ಗೋಯಿಂಗ್ ಟು ಬಿ ಅನದರ್ ದಿವಾಲಿ ಫಾರ್ ಆಲ್ ಆಫ್ ಅಸ್. ಸೊ ಒಳ್ಳೆಯದೇ ಅದು. ಸೊ ಇಫ್ ದಿ ಲ್ಯಾಂಡ್ ಲಾ ಆಫ್ ದ ಲ್ಯಾಂಡ್ ಸೇಸ್ ಇದು ನೀವು ಮಾಡಿ, ಇದನ್ನು ನೀವು ಮಾಡಬಾರ್ದು ಅಂತ ಹೇಳಿದರೆ ಫಾಲೋ ಇಟ್ ಅಷ್ಟೇ. ಹೂಸ್ ಕಾಂಗ್ರೆಸ್ and who are they to say that?